ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಭಾವ್ಯ ಪಟ್ಟಿ ಇವಾಗ ಸಿಕ್ಕಿರುವಂತದ್ದು. ಇದರಲ್ಲಿ ಬರೋಬ್ಬರಿ 14 ಜನರ ಹೆಸರುಗಳಿದ್ದಾವೆ. ಹಾಗೇನೆ ಪ್ರತಿಯೊಂದು ಹೆಸರು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂತಹ ಹೆಸರುಗಳು. ಬಿಗ್ ಬಾಸ್ ನ ಸಣ್ಣ ಝಲಕ್ ಬಿಟ್ಟು ನಂತರ ಬಿಗ್ ಬಾಸ್ ನ ಬಗ್ಗೆ ಯಾವುದೇ ರೀತಿಯಾಗಿ ಅಪ್ಡೇಟ್ ಗಳಿರ್ಲಿಲ್ಲ. ಆದ್ರೆ ಆಗಸ್ಟ್ 2 ಸಂಜೆ 7 ಗಂಟೆಗೆ ಮತ್ತೊಂದು ಪ್ರೋಮೋ ಬರ್ತಾ ಇದ್ದ ಹಾಗೇನೆ ಇವಾಗ ಬಿಗ್ ಬಾಸ್ಗೆ ಯಾರು ಬರಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಜಾಸ್ತಿ ಆಗಿದೆ. ಇದೇ ಸಮಯದಲ್ಲಿ ಈ ಪಟ್ಟಿ ಕೂಡ ಲಭ್ಯ ಇರೋದ್ರಿಂದ ಇದರಲ್ಲಿರುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇವಾಗ ಜಾಸ್ತಿ ಆಗಿರುವಂತದ್ದು. ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಪಟ್ಟಿನಲ್ಲಿ ಯಾರ್ದೆಲ್ಲ ಹೆಸರುಗಳಿದ್ದಾವೆ ಅನ್ನೋದನ್ನ ಒಂದೊಂದಾಗಿನೇ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ನ ಎಲ್ಲ ಅಪ್ಡೇಟ್ಗಳು ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರ್ತವೆ. ಮೊದಲನೇದಾಗಿ ಭರತ್ ಬೋಪಣ್ಣ ಅವರು. ಇವರನ್ನ ನೀವು ಕನ್ನಡದ ಸೀರಿಯಲ್ ಅಲ್ಲಿ ನೋಡಿರಬಹುದು. ಬ್ರಹ್ಮಗಂಟು ಅನ್ನುವಂತಹ ಸೀರಿಯಲ್ ನಲ್ಲಿ ಇವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ರು. ಈ ಒಂದು ಸೀರಿಯಲ್ ತುಂಬಾನೇ ಪಾಪ್ಯುಲರ್ ಕೂಡ ಆಗಿತ್ತು. ಈ ಒಂದು ಸೀರಿಯಲ್ ಆದ ನಂತರ ಇವರನ್ನ ನಾವು ಎಲ್ಲೂ ಕೂಡ ಅಷ್ಟಾಗಿ ನೋಡಿಲ್ಲ. ಸೊ ಹೀಗಾಗಿ ಇವಾಗ ಬಿಗ್ ಬಾಸ್ ನಂತಹ ಒಂದು ದೊಡ್ಡ ವೇದಿಕೆನಲ್ಲಿ ಕಾಣಿಸಿಕೊಂಡು ತಮ್ಮ ಕರಿಯರ್ ಅಲ್ಲಿ ಒಂದು ದೊಡ್ಡ ಟರ್ನ್ ಅನ್ನ ನೋಡೋದಕ್ಕೆ ಭರತ್ ಬೋಪಣ್ಣ ಅವರಂತೂ ವೇಟ್ ಮಾಡ್ತಾ ಇರ್ತಾರೆ. ಇವರು ಬಿಗ್ ಬಾಸ್ಗೆ ಬಂದ್ರೆ 100% ಮಸ್ತ್ ಆಗಿರತ್ತೆ. ಇದು ನನ್ನ ಎಕ್ಸ್ಪೆಕ್ಟೇಷನ್. ಇನ್ನು ಸೆಕೆಂಡ್, ರಂಜಿನಿ ರಾಘವನ್. ಇವರ ಹೆಸರಂತೂ ಕಳೆದ 3 ಸೀಸನ್ ನಿಂದ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇವರು ಬಿಗ್ ಬಾಸ್ಗೆ ಬರೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಒಂದು ಬಾರಿ ಮಾತ್ರನೇ ಬಿಗ್ ಬಾಸ್ಗೆ ಬಂದಿದ್ರು. ಅದು ಕೂಡ ತಮ್ಮ ಸೀರಿಯಲ್ ಕನ್ನಡತಿ ಅನ್ನುವಂತಹ ಸೀರಿಯಲ್ನ ಪ್ರಮೋಷನ್ಗಾಗಿ. ಅದಾದ ನಂತರ ಅವರು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿ ಬಂದಿದ್ದಂತೂ ಇಲ್ವೇ ಇಲ್ಲ. ಸೊ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ಗೆ ಬರಬಹುದು ಈ ಬಾರಿ ಅಂತ ಹೇಳಿ ತುಂಬಾನೇ ನಿರೀಕ್ಷೆ ಇದೆ. ಕಳೆದ 3 ವರ್ಷದಿಂದನೂ ನಿರೀಕ್ಷೆ ಇತ್ತು. ಆದ್ರೆ ಅವರು ಒಂದಲ್ಲ ಒಂದು ಕಾರಣದಿಂದ ಅದನ್ನ ರಿಜೆಕ್ಟ್ ಮಾಡಿದಾರೋ ಅಥವಾ ಅವರಿಗೆ ಇಷ್ಟ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಇನ್ನೂ ತನಕ ಬಂದಿರಲಿಲ್ಲ. ಆದ್ರೆ ಎಷ್ಟೋ ಜನ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದವರು ಕೂಡ ಬಿಗ್ ಬಾಸ್ಗೆ ಬಂದಿರೋದನ್ನ ನಾವು ನೋಡಿದೀವಿ. ಅದೇ ರೀತಿಯಾಗಿ ರಂಜನಿ ರಾಘವನ್ ಅವರು ಕೂಡ ಈ ಸಲ ಬಿಗ್ ಬಾಸ್ಗೆ ಬರಬಹುದು ಅನ್ನುವಂತಹ ನಿರೀಕ್ಷೆ ತುಂಬಾನೇ ಜಾಸ್ತಿ ಇದೆ. ಬಂದ್ರೆ ಚೆನ್ನಾಗಿರತ್ತೆ. ಇದು ನನ್ನ ಒಪಿನಿಯನ್. ಇನ್ನು 3 ಮತ್ತು 4ನೇದಾಗಿ ಇಬ್ಬರ ಹೆಸರುಗಳು ಕೇಳಿ ಬರ್ತಾ ಇದಾವೆ. ಒಂದು ಹುಲಿ ಕಾರ್ತಿಕ್ ಅವರದ್ದು, ಇನ್ನೊಂದು ಶೀರುಂಡೆ ರಘು ಅವ್ರದ್ದು. ಹುಲಿ ಕಾರ್ತಿಕ್ ಅವರನ್ನ ನೀವು ಮಜಾ ಭಾರತದಲ್ಲಿ ನೋಡಿರಬಹುದು. ಗಿಚ್ಚಿ ಗಿಲಿಗಿಲಿ ಸೀಸನ್ 3 ನಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಮತ್ತೆ ವಿನ್ನರ್ ಕೂಡ ಆಗಿದ್ರು. ಕಾಮಿಡಿ ಕಿಲಾಡಿಗಳು ಸೀಸನ್ 2 ಖ್ಯಾತಿಯ ಶೀರುಂಡೆ ರಘು ಅವರನ್ನ ನೀವು ಸತ್ಯ ಸೀರಿಯಲ್ ಅಲ್ಲೂ ಕೂಡ ನೋಡಿರಬಹುದು. ಈ ರೀತಿಯಾಗಿ ಇವರಿಬ್ಬರು ಕೂಡ ಕಾಮಿಡಿ ಝೋನರ್ ಅಲ್ಲಿ ಸಖತ್ತಾಗಿ ಹವಾನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಹುಲಿ ಕಾರ್ತಿಕ್ ಅವರ ಹೆಸರು ಈ ಬಾರಿ ಸಿಕ್ಕಾಪಟ್ಟೆ ಚರ್ಚೆನಲ್ಲಿದೆ. ಕಳೆದ ಬಾರಿ ಗಿಲ್ಲಿ ಅವರ ಹೆಸರು ಯಾವ ರೇಂಜ್ ಅಲ್ಲಿ ಚರ್ಚೆನಲ್ಲಿತ್ತೋ ಈ ಸಲ ಹುಲಿ ಕಾರ್ತಿಕ್ ಅವರ ಹೆಸರು ಅದೇ ರೇಂಜ್ ಅಲ್ಲೇನೆ ಚರ್ಚೆನಲ್ಲಿದೆ. ಸೊ ಹೀಗಾಗಿ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಬರುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಇವರ ಹೆಸರಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾಗಿ ಡೌಟ್ ಇಲ್ಲ. ಹುಲಿ ಕಾರ್ತಿಕ್ ಅಥವಾ ಶೀರುಂಡೆ ರಘು ಅವರು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇಬ್ಬರು ಬಂದ್ರು ಬರಬಹುದು. ಕಳೆದ ಬಾರಿ ನೀವು ನೋಡಿರಬಹುದು ಚಂದ್ರಪ್ರಭಾ ಅವರು ಕೂಡ ಬಂದಿದ್ರು. ಹಾಗೇನೆ ಗಿಲ್ಲಿ ನಟ ಅವರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಈ ಬಾರಿ ಹುಲಿ ಕಾರ್ತಿಕ್ ಹಾಗೇನೆ ಶೀರುಂಡೆ ರಘು ಇಬ್ರು ಕೂಡ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ. ಇನ್ನು 5ನೇದಾಗಿ ತನಿಷ್ಕಾ ಶೆಟ್ಟಿ. ಇವರನ್ನ ನೀವು ಸೂಪ್ರಮ್ ಸೋ ಅನ್ನುವಂತಹ ಸಿನಿಮಾನ ನೋಡಿದ್ರೆ ಅದರಲ್ಲಿ ನೋಡಿರಬಹುದು. ನಾಯಕ ನಟಿಯಾಗಿ ಇವರು ನಟನೆನ ಮಾಡಿದ್ರು. ಬಟ್ ಅವ್ರಿಗೇನಪ್ಪಾ ಅಂತಂದ್ರೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಹೀಗಾಗಿ ಇದು ಕೂಡ ಒಂದು ರೀತಿಯಾಗಿ ಬಿಗ್ ಬಾಸ್ ನ ಮೆಟೀರಿಯಲ್ ಆಗಬಹುದು. ಬಿಗ್ ಬಾಸ್ ಅಲ್ಲಿ ಅದು ಕೂಡ ಒಂದು ಅಂಶವನ್ನ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು. ಕಳೆದ ಬಾರಿ ಇಲ್ಲಿ ರಕ್ಷಿತಾ ಅವ್ರು ಬಂದಿದ್ರಲ್ವಾ, ಕನ್ನಡ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರ್ದೇ ಇದ್ರು ಕೂಡ ಯಾರು ಕಲಿತಾ ಇರ್ತಾರೋ ಸೊ ಅಂತವರನ್ನ ಬಿಗ್ ಬಾಸ್ ತಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗ್ತಾರೆ ಜನರು ಅನ್ನೋಂತಹ ರೀಸನ್ ಇಂದ ಅಂತವರನ್ನು ಕೂಡ ಕರೆದುಕೊಂಡು ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ತನಿಷ್ಕಾ ಶೆಟ್ಟಿ ಅವರು ಮಂಗಳೂರು ಮೂಲದವರು ಅಂತ ಕೂಡ ಹೇಳಲಾಗ್ತಾ ಇದೆ, ಅಥವಾ ತುಳು ಕನೆಕ್ಷನ್ ಕೂಡ ಅವರಿಗಿದೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಇದೆ. ಇನ್ನು 6ನೇದಾಗಿ ನಿನಾದ್ ಹರಿಸ್ತಾ ಅವರು. ಸೊ ಇವರು ಇದಕ್ಕೂ ಹಿಂದೆ ನಾಗಿಣಿ 2 ಅನ್ನುವಂತಹ ಸೀರಿಯಲ್ ಅಲ್ಲಿ ನಟನೆಯನ್ನ ಮಾಡಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಗಳಿಸ್ಕೊಂಡಿದ್ರು. ಅದಾದ ನಂತರ ಸ್ವಲ್ಪ ವರ್ಷಗಳ ಗ್ಯಾಪ್ ಅನ್ನ ತಗೊಂಡ್ರು. ಅವ್ರ ಮದುವೆ ಕೂಡ ಆಯ್ತು. ಅದಾದ ನಂತರ ಇವಾಗ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಆಸೆ ಅನ್ನುವಂತಹ ಸೀರಿಯಲ್ ಅಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಸೀರಿಯಲ್ ಅಲ್ಲೂ ಕೂಡ ಇವರಿಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಇರುವಂತದ್ದು. ಇವರು ಇವಾಗ ಬಿಗ್ ಬಾಸ್ಗೆ ಬಂದ್ರಂತೂ ನೆಕ್ಸ್ಟ್ ಲೆವೆಲ್ ಹವಾ ಇರುತ್ತೆ. ಮತ್ತೆ ಒಳ್ಳೆಯ ಕಂಟೆಸ್ಟೆಂಟ್ ಕೂಡ ಆಗ್ತಾರೆ. ಫನ್ ಕೂಡ ಇದೆ. ಹಾಗೇನೆ ಅವರಲ್ಲಿ ನಟನೆ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ಒಳ್ಳೆ ಸ್ಕಿಲ್ ಅನ್ನ ಹೊಂದಿರುವಂತಹ ನಿನಾದ್ ಹರಿಸ್ತಾ ಅವರು ಬಿಗ್ ಬಾಸ್ಗೆ ಬಂದ್ರೆ ಇನ್ನೂ ಕೂಡ ಮಸ್ತ್ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಹೈ ಆನ್ ಇರುತ್ತೆ. ನೋಡೋಣ ಬರ್ತಾರ ಅಂತ. ಇನ್ನು 7ನೇದಾಗಿ ರಂಗಾಯಣ ರಘು ಅವರ ಹೆಸರು ಕೇಳಿ ಬರ್ತಾ ಇದೆ. ಇದೇ ಪ್ಲೇಸ್ ಅಲ್ಲಿ ಸುಧಾರಾಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಿರಿಯರ ಕೋಟಾದಿಂದ ಇವರಿಬ್ಬರು ಬರಬಹುದು. ಕೋಟಾ ಅನ್ನೋದಕ್ಕಿಂತ ಒಬ್ರು ಹಿರಿಯರು ಇರ್ತಾರಲ್ವಾ, ಸೊ ಆ ಒಂದು ಪ್ಲೇಸ್ ಅಲ್ಲಿ ರಂಗಾಯಣ ರಘು ಅವರು ಅಥವಾ ಸುಧಾರಾಣಿ ಅವರು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಕಳೆದ ಸೀಸನ್ ನಲ್ಲಿ ಸುಧಾರಾಣಿಯವರು ಬರಬಹುದು ಅನ್ನುವಂತಹ ಚರ್ಚೆ ಆದಾಗ ಸುಧಾರಾಣಿಯವರೇನೆ ಒಂದು ಟ್ರೋಲ್ ವಿಡಿಯೋನ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಈ ಸಲ ಅವರೇನೆ ಬರ್ತಾರಾ ನೋಡೋಣ. ಬಟ್ ರಂಗಾಯಣ ರಘು ಅವರು ಬಂದ್ರೆ ಚೆನ್ನಾಗಿರತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್.
ಅದ್ಭುತವಾದಂತಹ ಕಾಮಿಡಿಯನ್. ಇತ್ತೀಚೆಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗಿದಾವೆ. ಮತ್ತೆ ಅವರ ಒಂದು ಟ್ಯಾಲೆಂಟ್‌ಗೆ ತಕ್ಕ ಹಾಗೆ ಅವರು ಸಿಕ್ಕಾಪಟ್ಟೆ ಹೈಲೈಟ್ ಆಗಿಲ್ವೇನೋ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ಬಿಗ್ ಬಾಸ್‌ನಂತಹ ವೇದಿಕೆಗೆ ಬಂದ್ರೆ ಇನ್ನು ಮುಂದೆ ಮತ್ತಷ್ಟು ಒಳ್ಳೆಯ ಅವಕಾಶಗಳು ಸಿಗಬಹುದು. ಮತ್ತೆ ಅವರಲ್ಲಿರುವಂತಹ ಒಂದು ಕಾಮಿಡಿ ಏನಿದೆ ಅದು ಎಲ್ರಿಗೂ ಕೂಡ ಇಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ನೋಡೋಣ ಬರ್ತಾರಾ ಅಂತ. ಇನ್ನು 8ನೇಯದಾಗಿ ಸಮೀಕ್ಷಾ ಅವರ ಹೆಸರು ತುಂಬಾನೇ ಚರ್ಚೆನಲ್ಲಿದೆ. ಇವರನ್ನ ನೀವು 3 ಗಂಟು ಅನ್ನುವಂತಹ ಸೀರಿಯಲ್ ಅನ್ನ ನೋಡಿದ್ರೆ ಅದ್ರಲ್ಲಿ ನೋಡಿರ್ತೀರಾ. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಸಿನಿಮಾವನ್ನ ಇಷ್ಟಪಡುವಂತವರು ಇವರನ್ನ 100% ಗುರ್ತು ಹಿಡ್ದೇ ಹಿಡಿತೀರಾ. 99 ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ. ಆ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿತ್ತು. ನೀವು ಇವರನ್ನ ಆವಾಗ ನೋಡೇ ಇರ್ತೀರಾ. ಇಲ್ಲ ಅಂತ ಹೇಳಿದ್ರೆ ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ಶೋನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇವರು ಕ್ವಾಟ್ಲೆ ಕಿಚನ್ ಮುಕ್ತಾಯವಾದ ನಂತರ ಬಿಗ್ ಬಾಸ್ ಅನ್ನ ಜಾಯಿನ್ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ಈ ಸಲ ಏನಾಗುತ್ತೆ ಕಾದು ನೋಡೋಣ. ಇನ್ನು 9ನೇಯದಾಗಿ ತಪಸ್ವಿನಿ ಪುನಚ ಅವರ ಹೆಸರು ತುಂಬಾನೇ ಚರ್ಚೆನಲ್ಲಿದೆ. ಇವರು ಹರಿಕತೆ ಅಲ್ಲ ಗಿರಿಕತೆ ಅನ್ನುವಂತಹ ಸಿನಿಮಾ 2022ರಲ್ಲಿ ಪ್ರಸಾರವಾಗಿತ್ತಲ್ವಾ? ಸೊ ಅದರಲ್ಲಿ ಇವರು ಕಾಣಿಸಿಕೊಂಡಿದ್ರು. ಅದಾದ ನಂತರ ಗಜರಾಮ ಅನ್ನುವಂತಹ ಸಿನಿಮಾ 2020ರಲ್ಲಿ ತೆರೆಗೆ ಬಂದಿತ್ತು. ಆ ಒಂದು ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಬಟ್ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸಕ್ಸಸ್ ಇವರಿಗಿನ್ನೂ ಸಿಕ್ಕಿಲ್ಲ. ಸೊ ಹೀಗಾಗಿ ಬಿಗ್ ಬಾಸ್‌ನಂತಹ ವೇದಿಕೆಯಲ್ಲಿ ಕಾಣಿಸಿಕೊಂಡು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಜನರಿಗೆ ಇಷ್ಟ ಆದ್ರೆ 100% ಇನ್ನು ಮುಂದೆ ಒಳ್ಳೆಯ ಅವಕಾಶಗಳು ಮತ್ತೆ ಬಿಗ್ ಸಕ್ಸಸ್ ಸಿಗುವಂತಹ ಚಾನ್ಸಸ್ ಇದೆ. ಸೊ ಇವರಿಗೆ ಅವಕಾಶ ಸಿಕ್ಕರೆ 100% ಬಿಗ್ ಬಾಸ್‌ಗೆ ಬರ್ತಾರೆ. ಮತ್ತೆ ಅವಕಾಶ ಕೂಡ ಸಿಗಲಿದೆ ಅನ್ನುವಂತಹ ಒಂದು ಸುದ್ದಿ ಅಂತೂ ಹರಿದಾಡ್ತಾ ಇದೆ. ಕನ್ಫರ್ಮ್ ಆಗತ್ತಾ? ವೇಟ್ ಮಾಡಿ ನೋಡೋಣ. ಇನ್ನು ನೆಕ್ಸ್ಟ್ ರಿತ್ವಿಕ್ ಮತಾಡ್ ಅವರು. ಇವರನ್ನ ನೀವು ಗಿಣಿರಾಮ ಸೀರಿಯಲ್ ಅಲ್ಲಿ ನೋಡಿರಬಹುದು. ಆ ಸೀರಿಯಲ್ ಅಲ್ಲಂತೂ ಇವರ ಪಾತ್ರ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಉತ್ತರ ಕರ್ನಾಟಕದ ಭಾಷೆಯನ್ನ ಹೊಂದಿರುವಂತಹ ಈ ಒಂದು ಸೀರಿಯಲ್‌ನಲ್ಲಿ ಇವರ ಪಾತ್ರ ತುಂಬಾನೇ ಅದ್ಭುತವಾಗಿತ್ತು. ನಟನೆ ಕೂಡ ಮಸ್ತಾಗಿತ್ತು. ಜೊತೆಗೆ ಇವರಿಗೆ ಉತ್ತರ ಕರ್ನಾಟಕದ ಟಚ್ ಮೊದಲಿಂದಾನೂ ಇರೋದ್ರಿಂದ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಕೂಡ ಮೂಡಿಬಂದಿತ್ತು. ಅಪಾರ ಜನಪ್ರಿಯತೆಯನ್ನ ಗಳಿಸ್ಕೊಂಡಿದ್ರು. ಇದಾದ ನಂತರ ದೊಡ್ಡ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು ಇವರು. ಇದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರು ಇದಕ್ಕೂ ಮೊದಲು ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ನಲ್ಲಿ ಈ ಹಿಂದೆ ಭವ್ಯ ಗೌಡ ಅವರು ಕಾಣಿಸ್ಕೊಂಡಿದ್ರು. ಅವರು ಕೂಡ ಬಿಗ್ ಬಾಸ್ ಬಂದಿದ್ದಾರೆ. ಹಾಗೇನೆ ಧನುಷ್ ಗೌಡ ಅವರು ಕೂಡ ಕಾಣಿಸ್ಕೊಂಡಿದ್ರು. ಅವರು ಕೂಡ ಬಿಗ್ ಬಾಸ್ ಬಂದಿದ್ದಾರೆ. ತ್ರಿವಿಕ್ರಮ್ ಅವರು ಕೂಡ ಇದ್ರು. ಅವರು ಕೂಡ ಬಿಗ್ ಬಾಸ್ ಬಂದಿದ್ದಾರೆ. ಸೊ ಇವಾಗ ರತ್ವಿಕ್ ಮತಾಡ್ ಅವರು ಕೂಡ ಬರಲಿದ್ದಾರೆ ಅನ್ನುವಂತಹ ಚರ್ಚೆ ತುಂಬಾನೇ ಜೋರಾಗಿ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಹೆಸರು ಕೂಡ ಇದೆ. ಅವರು ಕೂಡ ಬಿಗ್ ಬಾಸ್ ಮಿನಿ ಸೀಸನ್ ಅಂತ ಹೇಳಿದ್ರೆ ಇದು ಸೆಲೆಬ್ರಿಟಿಗಳೇ ಇರುವಂತಹ ಒಂದು ಸೀಸನ್ ಆಗಿತ್ತು. ಅದರಲ್ಲಿ ಕಾಣಿಸಿಕೊಂಡಿದ್ರು. ಅವರ ಹೆಸರು ಕೂಡ ತುಂಬಾನೇ ಚರ್ಚೆನಲ್ಲಿದೆ. ಅವ್ರು ಯಾರು ಅಂತ ಹೇಳಿದ್ರೆ ಅಭಿನವ್ ವಿಶ್ವನಾಥನ್ ಅನ್ನೋರು. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ನನ್ನರಸಿ ರಾಧೆ ಸೀರಿಯಲ್‌ನ ಹೀರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಇವರು ಸೀರಿಯಲ್ ಮುಕ್ತಾಯವಾದ ನಂತರ ಬೇರೆ ಭಾಷೆಯ ಸೀರಿಯಲ್‌ನಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮತ್ತೆ ಕನ್ನಡಕ್ಕೆ ವಾಪಸ್ ಬರುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇತ್ತು. ಬಂದ್ರೆ ಬಿಗ್ ಬಾಸ್‌ನಂತಹ ವೇದಿಕೆ ಮೂಲಕ ಎಂಟ್ರಿ ಕೊಟ್ರೆ ಎಂಟ್ರಿ ಅಂತೂ ಜಬರ್ದಸ್ತ್ ಆಗಿರುತ್ತೆ. ಮತ್ತೆ ಈ ಒಂದು ಸೀಸನ್‌ನಲ್ಲಿ ಮಿನಿ ಸೀಸನ್‌ನಲ್ಲಿ ಇವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಜನರಿಗೂ ಕೂಡ ಇಷ್ಟ ಆಗಿದ್ರು. ಸೊ ಹೀಗಾಗಿ ಬಿಗ್ ಬಾಸ್‌ಗೆ ಬಂದ್ರೆ 100% ಇವರು ಹೈಲೈಟ್ ಅಂತೂ ಆಗೇ ಆಗ್ತಾರೆ. ಇನ್ನು ನೆಕ್ಸ್ಟ್ 11ನೇ ಪ್ಲೇಸಲ್ಲಿ ಅಥವಾ 11ನೇ ಸ್ಪರ್ಧಿ ಅನುಷಾ ರಂಗನಾಥ್ ಅವರು. ಇವರನ್ನ ನೀವು ಈ ಹಿಂದೆ ಸಾಕಷ್ಟು ಬಾರಿ ಸಿನಿಮಾಗಳಲ್ಲಿ ನೋಡಿರಬಹುದು. ಬಟ್ ಸಿನಿಮಾ ಅಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನ ತಂದು ಕೊಟ್ಟಿಲ್ಲ ಇವರಿಗೆ. ಆಶಿಕಾ ರಂಗನಾಥ್ ಅವರ ಸಿಸ್ಟರ್ ಇವರು. ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಟ್ ದೊಡ್ಡ ಮಟ್ಟದ ಹಿಟ್ ಇವರಿಗಿನ್ನೂ ಸಿಕ್ಕಿಲ್ಲ. ಬಿಗ್ ಬಾಸ್‌ನಂತಹ ವೇದಿಕೆಗೆ ಬರ್ತಾರೆ ಅಂತ ಹೇಳಿ ಕಳೆದ 2-3 ವರ್ಷದಿಂದ ಇವರ ಹೆಸರಂತೂ ಚರ್ಚೆನಲ್ಲಿದೆ. ಈ ಬಾರಿ ಆದ್ರೂ ಬರ್ತಾರಾ? ವೇಟ್ ಮಾಡಿ ನೋಡೋಣ. ಇನ್ನು ನೆಕ್ಸ್ಟ್ ಕಳೆದ ಸೀಸನ್‌ನಲ್ಲಿ ಇವರ ಹೆಸರು ಸಿಕ್ಕಾಪಟ್ಟೆ ಚರ್ಚೆನಲ್ಲಿತ್ತು. 100% ಇವರು ಬಂದೇ ಬರ್ತಾರೆ ಅನ್ನುವಷ್ಟರ ಮಟ್ಟಿಗೆ ಇವರ ಹೆಸರು ವೈರಲ್ ಆಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಇವರ ಹೆಸರನ್ನ ಕೈಬಿಟ್ರಾ ಅಥವಾ ಇವರೇನೆ ಒಪ್ಕೊಳ್ಳಿಲ್ವಾ ಗೊತ್ತಿಲ್ಲ. ಇವರಂತೂ ಬಿಗ್ ಬಾಸ್‌ಗೆ ಕಳೆದ ಬಾರಿ ಬಂದಿರಲಿಲ್ಲ. ಇವ್ರು ಯಾರು ಅಂತ ಹೇಳಿದ್ರೆ ದೀಪಕ್ ಗೌಡ ಅವರು. ನಮ್ಮನೆ ಯುವರಾಣಿ ಎನ್ನುವಂತಹ ಸೀರಿಯಲ್‌ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಂತಹ ಇವರು ಅದಾದ ನಂತರ ದೊಡ್ಡ ಗ್ಯಾಪ್ ಅನ್ನ ತಗೊಂಡಿದ್ದಾರೆ ಈ ಒಂದು ನಟನೆಯಲ್ಲಿ. ಸಿನಿಮಾಗಳಲ್ಲಿ ಟ್ರೈ ಮಾಡಿರಬಹುದೇನೋ ಬಟ್ ದೊಡ್ಡ ಮಟ್ಟದ ಸಕ್ಸಸ್ ಇನ್ನೂ ತನಕ ಸಿಕ್ಕಿಲ್ಲ. ಸೊ ಹೀಗಾಗಿ ಬಿಗ್ ಬಾಸ್‌ಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಂದ್ರೆ ಚೆನ್ನಾಗಿರತ್ತೆ. ಒಳ್ಳೆಯ ಸ್ಪರ್ಧಿ ನೋಡೋದಕ್ಕೂ ಕೂಡ ಚೆನ್ನಾಗಿದ್ದಾರೆ. ಹಾಗೇನೇ ಕಂಟೆಸ್ಟೆಂಟ್‌ಗಳು ಸ್ಟ್ರಾಂಗ್ ಇದ್ದಷ್ಟು ಸೀಸನ್ ನೋಡೋದಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರತ್ತೆ. ಸೊ ಹೀಗಾಗಿ ಇವರು ಕೂಡ ಬರ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನೆಕ್ಸ್ಟ್ 13ನೇದು ಅನನ್ಯ ಅಮರ್. ಇವರ ಹೆಸರಂತೂ ತುಂಬಾನೇ ಚರ್ಚೆನಲ್ಲಿದೆ. ಮತ್ತೆ ಇವರು ಬಂದ್ರೆ ಒಳ್ಳೆಯ ಕಂಟೆಸ್ಟೆಂಟ್. ಬಿಗ್ ಬಾಸ್‌ಗೆ ತಕ್ಕಂತಹ ಕಂಟೆಸ್ಟೆಂಟ್ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಇವರು ನೇರ, ದಿಟ್ಟ, ನಿರಂತರ ಅಂತಾರಲ್ವಾ ಆ ರೀತಿಯಾಗಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಮತ್ತೆ ಗಿಚ್ಚಿ ಗಿಲಿಗಿಲಿ ಅನ್ನುವಂತಹ ಸೀಸನ್ ಅಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್‌ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ನಟನೆ ಕೂಡ ಚೆನ್ನಾಗಿದೆ. ಆಕ್ಟಿಂಗ್ ಸ್ಕಿಲ್ ಇದೆ. ಜೊತೆಗೆ ಬೇರೆ ಬೇರೆ ಟ್ಯಾಲೆಂಟ್ಸ್ ಕೂಡ ಇರುವಂತದ್ದು. ಮಾತನಾಡೋದ್ರಲ್ಲಂತೂ ಹಿಂದೆ ಉಳ್ಕೊಳ್ಳೋದೇ ಇಲ್ಲ.
ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಇವರ ಸಿಸ್ಟರ್ ಅಂಕಿತಾ ಅಮರ್ ಅವರು ಬಂದ್ರೆ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು. ಬಟ್ ಅನನ್ಯ ಅಮರ್ ಅವರು ಬಂದ್ರೆ ಒಳ್ಳೆ ಕಾಂಟೆಂಟ್ ಸಿಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಹೀಗಾಗಿ ಅನನ್ಯ ಅಮರ್ ಅವರು ಈ ಸಲ ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ, ಬರಬಹುದು, ಬರಬೇಕು ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ 14ನೇ ಹೆಸರು ರಾಜೇಶ್ ಧ್ರುವ ಅವರ ಹೆಸರು. ಅಗ್ನಿಸಾಕ್ಷಿ ಸೀರಿಯಲ್ ಅಲ್ಲಿ ಇವರು ಕೂಡ ನಟನೆಯನ್ನ ಮಾಡಿದ್ರು. ಯಾವ ಪಾತ್ರವನ್ನ ಮಾಡಿದ್ರು ಅನ್ನೋದು ನಿಮ್ಗೆ ನೆನಪಿದ್ರೆ ಕಮೆಂಟ್ ಮಾಡಿ. ಹೆಸರಲ್ಲೇನೆ ಉತ್ತರ ಇದೆ, ಸ್ಟಿಲ್ ಕಮೆಂಟ್ ಮಾಡಿ. ಇನ್ನು ಇದಾದ ನಂತರ ಅಂದ್ರೆ ಅಗ್ನಿಸಾಕ್ಷಿ ಸೀರಿಯಲ್ ಮುಕ್ತಾಯವಾದ ನಂತರ 13ರಿಂದ 14 ಸೀರಿಯಲ್ಗಳಲ್ಲಿ ಇವರು ನಟನೆಯನ್ನ ಮಾಡಿದ್ದಾರೆ. ಆದ್ರೆ ದೊಡ್ಡ ಮಟ್ಟದ ಸಕ್ಸಸ್ ಇನ್ನೂ ತನಕ ಸಿಕ್ಕಿಲ್ಲ. ಜೊತೆಗೆ ಮೂವಿಯನ್ನ ಕೂಡ ಡೈರೆಕ್ಟ್ ಮಾಡಿರುವಂತಹ ಇವರು ಇವಾಗ ಬಿಗ್ ಬಾಸ್ಗೆ ಬಂದ್ರೆ ಹೇಗಿರತ್ತೆ ವೇಟ್ ಮಾಡಿ ನೋಡೋಣ. ನನ್ನ ಪ್ರಕಾರ ಇವರು ಬಿಗ್ ಬಾಸ್ಗೆ ಬಂದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಕಂಟೆಸ್ಟೆಂಟ್ ಆಗಬಹುದು, ಟಫ್ ಫೈಟ್ ಅನ್ನು ಕೊಡಬಹುದು ಅನ್ನುವಂತಹ ಅನಿಸಿಕೆ ಇದೆ. ಈ ಒಂದು ಪಟ್ಟಿನಲ್ಲಿರುವಂತಹ ಎಲ್ಲರೂ ಕೂಡ ಈ ಸಲದ ಬಿಗ್ ಬಾಸ್ಗೆ ಬಂದ್ರೆ ಈ ಸಲದ ಬಿಗ್ ಬಾಸ್ ನನ್ನ ಪ್ರಕಾರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳು ಇದ್ದಾರೆ. ಆದ್ರೆ ಈ ಪಟ್ಟಿನಲ್ಲಿರುವಂತಹ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳು ಬರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದು ಸಂಭಾವ್ಯ ಪಟ್ಟಿ ಆಗಿರುವಂತದ್ದು. ಕನ್ಫರ್ಮ್ ಆಗಿರುವಂತಹ ಲೀಸ್ಟ್ ಬಿಗ್ ಬಾಸ್ ಶುರು ಆಗೋ ತನಕನೂ ಕೂಡ ಎಲ್ಲೂ ಕೂಡ ಲೀಕ್ ಆಗೋದಿಲ್ಲ. ಸೊ ಇದೆಲ್ಲವೂ ಕೂಡ ಹೆಸರು ಚರ್ಚೆನಲ್ಲಿ ಇರುತ್ತಲ್ವಾ, ಮತ್ತೆ ಜನರ ಅಭಿಪ್ರಾಯ ಇರುತ್ತೆ ಇವರು ಬಿಗ್ ಬಾಸ್ಗೆ ಬರಲಿ ಅಂತ ಹೇಳಿ. ಸೊ ಆ ಹೆಸರುಗಳಾಗಿದ್ದಾವೆ. ನಿಮ್ಮ ಪ್ರಕಾರ ಈ 14 ಜನ, ಟೋಟಲ್ ಆಗಿ 16 ಜನ ಇದೆ, ಬಟ್ 14 ಪ್ಲೇಸ್ ಅನ್ನ ನಾನು ಡಿಸೈಡ್ ಮಾಡಿ ಹೇಳಿದ್ದೀನಿ. ಸೊ ಅದರಲ್ಲಿ ಯಾರು ನಿಮಗೆ ಪರ್ಸನಲ್ ಫೇವರೇಟ್ ಅಂದ್ರೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸಿಕೆ ಇದೆ, ಅದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೇನೆ ಬಿಗ್ ಬಾಸ್ ನ ಪ್ರೋಮೋ ನಿಮ್ಗೆ ಹೆಂಗ ಅನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅದನ್ನ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮಸ್ತ್ ಸಿಗೋಣ. ಬಾಯ್.